ಹಾಯ್, ನನ್ನ ಹೆಸರು ಆನಂದ್ ಕುಮಾರ್ ಅಂತ. ನಾನು ಬೆಂಗಳೂರು ರೂರಲ್ ಡಿಸ್ಟಿಕ್ಕು ನೆಲಮಂಗಲ ತಾಲೂಕಿಂದ ಬಂದಿದ್ದೀನಿ. ನಾನು ಫಸ್ಟ್ ಇಲ್ಲಿಗೆ ಬಂದಾಗ ಕೋಚಿಂಗ್ ಹೋಗಬೇಕು ಅಂತ ಏನು ಐಡಿಯಾ ಇರಲಿಲ್ಲ. ಸೆಲ್ಫ್ ಸ್ಟಡಿ ಮಾಡಬೇಕು ಅಂತಲೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ. ಯಾಕಂದರೆ ಕೋಚಿಂಗ್ ಹೋದರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಎಲ್ಲ ಪ್ಲ್ಯಾನ್ ಮಾಡಿ ಅಲ್ಲಿ ಹೋಗೋ 4-5 ಅವರ್ನ ನಾನೇ ಹೋದ್ರೆ ಇನ್ನೂ ಫಾಸ್ಟಾಗಿ ಓದ್ಬೋದಲ್ಲ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಆಮೇಲೆ 1 ತಿಂಗಳು ಓದಿದೆ. ಆಮೇಲೆ ಗೊತ್ತಾಯಿತು ಕೋಚಿಂಗ್ ಹೋಗಲೇಬೇಕು ಅಂತ. ಫಸ್ಟು ನಾನು ಎಲ್ಲ ಕಡೆ ವಿಚಾರಿಸಿದೆ, ಬೇರೆ ಬೇರೆ ಕೋಚಿಂಗ್ ಸೆಂಟ್ರು ಎಲ್ಲ. ಆಗ ನನಗೆ ಯಾವುದು ಬೆಸ್ಟ್ ಅನ್ನಿಸ್ತಿಲ್ಲ. ಬೇರೆ ಕಡೆ ಫೀಸು ಕೂಡ ಕಟ್ಟಿದ್ದೆ. ಅಲ್ಲೋಗಿ ಆಮೇಲೆ ಅದು ನಾನು ಯಾಕೋ ಎಲ್ಲೂ ಏನು ಸ್ಟಾಫ್ ಏನಿದ್ದಾರೆ ಅದು ಕೋಚಿಂಗು ಯಾವುದು ನನಗೆ ಇಷ್ಟ ಆಗಲಿಲ್ಲ. ಮತ್ತು ಆಮೇಲೆ ನನ್ನ ಫ್ರೆಂಡ್ಸು ಕೂಡ IAS ಇನ್ಸೈಟ್ಸ್ IAS ಅಲ್ಲೇ ಕ್ಲಾಸ್ ಕೇಳ್ತಿದ್ದಾರೆ. ಅವರು ಅಲ್ಲ ಹೋಗ್ತಿದ್ದಾರೆ. ಅವ್ರು ಸಜೆಸ್ಟ್ ಮಾಡಿದ್ರು ನನಗೆ. ಆಗ ನನಗೆ ಒಂದು ಐಡಿಯಾ ಬಂದಿದೆ ಏನಂದರೆ, ಫಸ್ಟ್ ಇರಲಿ ನೋಡೋಣ ಹೆಂಗಿರುತ್ತೆ, ಫಸ್ಟು ಸ್ವಲ್ಪ ದಿನ ಅಟೆಂಡ್ ಮಾಡೋಣ, ಆಮೇಲೆ ಇಷ್ಟ ಆದರೆ ಇಲ್ಲೇ ಕಂಟಿನ್ಯೂ ಮಾಡೋಣ, ಇಲ್ಲಾಂದರೆ ಬೇಡ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು ಇಲ್ಲೆಲ್ಲ ಸ್ಟಾಫ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ನಾನು ಸೆಲೆಕ್ಟ್ ಮಾಡಿದ್ದು ನನಗೆ ತುಂಬ ಬೆಸ್ಟ್ ಅನಿಸುತ್ತು. ನಾನು ಇಲ್ಲಿ ತಗೊಂಡಿದ್ದೆಲ್ಲ ಒಳ್ಳೆಯದು ಅಂತ ಅನಿಸುತ್ತು. ಈಗ ಪರವಾಗಿಲ್ಲ, ನನ್ನ ಲೈಫ್ ಒಂಥರ ಈಗ ನಾನು ಕರೆಕ್ಟ್ ವೇನಲ್ಲಿ ಹೋಗ್ತಿದೆ ಅಂತ ಅನಿಸ್ತಿದೆ. ವಿನಯ್ ಸರ್ ಕೂಡ ಅಷ್ಟೇ, ನಾನು ಮೀಟ್ ಮಾಡಿದ್ದೀನಿ. ಹಾಗಾಗಿ ಎಲ್ಲ ಥರ ಫ್ಯಾಕಲ್ಟಿ ಕೂಡ ಎಲ್ಲ ಥರ ಹೆಲ್ಪ್ ಮಾಡ್ತಾರೆ ನಮಗೆ. ಏನೇ ಡೌಟ್ ಇದ್ರೂ ಎಲ್ಲ ಕ್ಲಿಯರ್ ಮಾಡ್ಕೊಬೋದು. ಥ್ಯಾಂಕ್ ಯು.